ಇನ್ನು ಜಾರಕಿಹೊಳಿ ಬ್ರದರ್ಸ್ ಭದ್ರಕೋಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ತೆರಳುತ್ತಾ ಇದ್ದಾರೆ. ಇಲ್ಲೂ ಕೂಡ ಒಂದು ರಾಜಕೀಯ ಮಹತ್ವದ ಸಂದೇಶ ಕೊಡ್ತಕ್ಕಂಥ ಕೆಲಸ ಕುತೂಹಲ ಕೆರಳಿಸಿದೆ. ನಾಳಿನ ಸಿಎಂ ಸಿದ್ದರಾಮಯ್ಯನವರ ಗೋಕಾಕ್ ಪ್ರವಾಸ. ಒಂದೇ ದಿನ 3 ಸಂಗೊಳ್ಳಿ ರಾಯಣ್ಣ ಮೂರ್ತಿಯನ್ನ ಲೋಕಾರ್ಪಣೆ ಮಾಡಲಿದ್ದಾರೆ ಸಿದ್ದರಾಮಯ್ಯನವರು ನಾಳೆ. ಹಾಗಾಗಿ ಇದು ಕುತೂಹಲ ಕೆರಳಿಸಿರ್ತಕ್ಕಂಥದ್ದು. ನಾಳಿನ ಗೋಕಾಕ್ ಪ್ರವಾಸ ಕೌಜಲಗಿ, ಕಳ್ಳಿಗುದ್ದಿ, ಯಾದವಾಡ, ಕಲ್ಲೊಳ್ಳಿ ಗ್ರಾಮದಲ್ಲಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಈ ರಾಜಕೀಯ ಸಂಘರ್ಷದ ಮಧ್ಯೆ ರಾಜಕೀಯ ಮಹತ್ವವನ್ನು ಪಡ್ಕೊಂಡಿದೆ ಮುಖ್ಯಮಂತ್ರಿಗಳ ಪ್ರವಾಸ. ಯಾಕೆಂದರೆ ಗೋಕಾಕ್ ಅಂದರೆ ಅದು ರಮೇಶ್ ಜಾರಕಿಹೊಳಿ ಅವರ ಕ್ಷೇತ್ರ, ಯಮಕನಮರಡಿ ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರ, ಅರಬಾವಿ ಬಾಲಚಂದ್ರ ಜಾರಕಿಹೊಳಿ ಅವರ ಕ್ಷೇತ್ರ, ಎಲ್ಲ ಜಾರಕಿಹೊಳಿ ಬ್ರದರ್ಸ್ ಅವರ ಕ್ಷೇತ್ರಗಳ ಇವೆಲ್ಲ. ಹಾಗಾಗಿ ಅಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದರ ಹಿಂದೆ ಒಂದು ರಾಜಕೀಯ ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸ ಕೂಡ ನಡೆಯುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದಿಲೀಪ್ ಅವರಿಂದ ಪಡ್ಕೊಳ್ಳೋಣ. ದಿಲೀಪ್, ಮುಖ್ಯಮಂತ್ರಿಗಳ ಈ ಪ್ರವಾಸ ರಾಜಕೀಯ ಮಹತ್ವವನ್ನು ಕೂಡ ಪಡ್ಕೊಂಡಿದೆ, ಒಂದು ಸಂದೇಶವನ್ನು ರವಾನೆ ಮಾಡುವಂತಹ ಉದ್ದೇಶ ಅಂತ ಹೇಳಲಾಗ್ತಾ ಇದೆ. ಹೇಗೆ ಅಂತ? ಹೌದು ಅರವಿಂದ್, ಪ್ರಮುಖವಾಗಿ ಏನಂತಂದ್ರೆ ಮತ್ತೆ ಎರಡನೇ ಬಾರಿಗೆ ಬರ್ತಾರೆ. ಒಂದೇ ತಿಂಗಳಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿಗಳು ಬೆಳಗಾವಿ ನಗರ ಜಿಲ್ಲೆಗೆ ಆಗುತ್ತಾ ಇರುವಂತದ್ದು. ಹೀಗಾಗಿ ಇದು ಸಹಜವಾಗಿ ಕುತೂಹಲ ಕೇಳಿಸುವಂತದ್ದು. ಮತ್ತೆ ಅದರಲ್ಲಿಯೂ ಕೂಡ ಏನು ಗೋಕಾಕ್ ಮತಕ್ಷೇತ್ರ ಮತ್ತೆ ಅರಬಾವಿ ಮತಕ್ಷೇತ್ರದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರೆ ಅದರಲ್ಲಿ ಏನು ಕುರುಬ ಸಮುದಾಯದ ಒಂದಿಷ್ಟು ಕಾರ್ಯಕ್ರಮಗಳಲ್ಲಿ ಮುಖ್ಯಮಂತ್ರಿಗಳು ಭಾಗವಹಿಸ್ತಾರೆ. ಮತ್ತೆ ಒಂದಿಷ್ಟು ಅಭಿವೃದ್ಧಿ ಕೆಲಸಗಳು ಕೂಡ ಚಾಲನೆ ನೀಡ್ತಾರೆ. ಹೀಗಾಗಿ ಇದು ಪದೇ ಪದೇ ಬಂದಿರುವಂತದ್ದು. ಮತ್ತೆ ಈ ಕಡೆ ಜಾರಕಿಹೊಳಿ ಸಹೋದರರು ಬೆನ್ನೆಲುಬಾಗಿ ನಿಂತಿದ್ದಾರ. ಈ ಒಂದು ಏನು ರಾಜಕೀಯ ಸಮಸ್ಯೆ ಆಗಿದೆ, ಆ ಸಮಸ್ಯೆಯಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ಬಹಳಷ್ಟು ಮುನ್ನೆಲೆಯಾಗಿ ಕೆಲಸ ಮಾಡ್ತಾರೆ ಹೇಳಲಾಗ್ತದೆ. ಹೀಗಾಗಿ ಸಹಜವಾಗಿ ಬೆಳಗಾವಿಗೆ ಬರ್ತಕ್ಕಂಥ ಮುಖ್ಯಮಂತ್ರಿಗಳ ಏನು ಪ್ರವಾಸ ಇದೆ ಅದು ಕುತೂಹಲ ಕೇಳಿಸಿರುವಂತದ್ದು ಅರವಿಂದ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ದಿಲೀಪ್, ಧನ್ಯವಾದ. ಸೊ ಒಟ್ಟಾರೆ ಈಗೇನೋ ಮುಖ್ಯಮಂತ್ರಿ ಬದಲಾವಣೆ, ಸತೀಶ್ ಜಾರಕಿಹೊಳಿ ಅವರು ಕೂಡ ರೇಸ್ನಲ್ಲಿದ್ದಾರೆ ಅಂತೆಲ್ಲ ಏನೇನೋ ಒಂದಷ್ಟು ಮಾಹಿತಿಗಳು ಬರ್ತಾ ಇದೆ. ಸೊ ಇದೆಲ್ಲದರ ನಡುವೆ ಮುಖ್ಯಮಂತ್ರಿಗಳು ಅವರದ್ದೇ ಕ್ಷೇತ್ರಗಳಲ್ಲಿ ಈಗ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥದ್ದು ಜಾರಕಿಹೊಳಿ ಬ್ರದರ್ಸ್ಗೆ ಟಕ್ಕರ್ ಕೊಡೋದಕ್ಕಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ.